ದೇವಸಮುದ್ರ ಗ್ರಾಮದ ಕೆರೆಯ ಮಣ್ಣನ್ನು ಎತ್ತುವ ವಿಚಾರಕ್ಕೆ ಗ್ರಾಮದಲ್ಲಿ ಗಲಾಟೆ ನಡೆದ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಮಂಗಳವಾರ ಸಂಜೆ 4 ಗಂಟೆಯ ವೇಳೆ ಘಟನೆ ನಡೆದಿದ್ದು, ಬುಧವಾರ ಬೆಳಗ್ಗೆ 8 ಗಂಟೆಗೆ ಘಟನೆ ಬೆಳಕಿಗೆ ಬಂದಿದ್ದು, ದೇವಸಮುದ್ರ ಗ್ರಾಮದ ಕೆರೆಯ ಮಣ್ಣು ಸುತ್ತಮುತ್ತಲಿನ ಜಮೀನುಗಳಿಗೆ ಬಳಕೆ ಮಾಡುವ ಸಂಬಂಧ ದೇವಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾನಾ ಗ್ರಾಮಗಳ ರೈತರ ಮಧ್ಯೆ ವಾಗ್ವಾದ ನಡೆದಿದ್ದು, ಪೊಲೀಸರು ಮಧ್ಯೆ ಪ್ರವೇಶ ಮಾಡಿದ್ದಾರೆ. ಇನ್ನು ತಾಲೂಕಿನ ದೇವಸಮುದ್ರ ಕೆರೆಯಂಗಳದಲ್ಲಿ ಬೀಡುಬಿಟ್ಟಿದ್ದ ಪೊಲೀಸ್ ಅಧಿಕಾರಿಗಳು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾನಾ ಗ್ರಾಮಗಳ ರೈತರ ಮಧ್ಯೆ ಕೆರೆ ಮಣ್ಣಿಗೆ ಸಂಬಂಧಿಸಿದಂತೆ ಅಗತ್ಯ ಸೂಚನೆಗಳನ್ನು ನೀಡಿ ವಿಕೋಪಕ್ಕೆ ತೆರಳುತ್ತಿದ್ದ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ಕಳೆದ ಅನೇಕ ತಿಂಗಳುಗಳಿಂದ ದೇವಸಮುದ್ರ ಗ್ರಾಮದ ರೈತರು ತಮ್ಮ ಜಮೀನುಗಳಿಗೆ ಟ್ರ್ಯಾಕ್ಟರ್ ಮೂಲಕ ಕೆರೆಯ ಮಣ್ಣನ್ನು ಬಳಕೆ ಮಾಡಿಕೊಳ್ಳುತ್ತಿದ್ದರು. ಆದರೆ ದೇವಸಮುದ್ರ ಹೊರತುಪಡಿಸಿ ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಠಲಾಪುರ, ವೆಂಕಟಾಪುರ, ಉರ್ತಾಳ್, ತಿಮ್ಮಲಾಪುರ, ಪೆನ್ನಮ್ಮನಹಳ್ಳಿ ಹಾಗೂ ಕೆರೆ ಕೊಂಡಾಪುರ ಗ್ರಾಮಗಳ ರೈತರು ಸಹ ಮಣ್ಣನ್ನು ಬಳಕೆ ಮಾಡುತ್ತಿದ್ದು, ಇದರಿಂದಾಗಿ ಸಮಸ್ಯೆ ಉಂಟಾಗಿದ್ದು, ಈ ವೇಳೆ ಸ್ಥಳಕ್ಕೆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ರಮೇಶ್ ಆಗಮಿಸಿ ಮಣ್ಣು ಹೊತ್ತೊಯ್ಯುವ ವಿಷಯವನ್ನು ಪೊಲೀಸರು ಬಗೆಹರಿಸದೆ ಇವರು ತಡ ಮಾಡಿದ ಕಾರಣ ನಾವುಗಳು ಈ ಪರಿಸ್ಥಿತಿ ಎದುರಿಸುವಂತಾಗಿದೆ ಎಂದು ವಾಗ್ವಾದಕ್ಕೆ ಇಳಿದರು. ಇನ್ನು ಪರಿಸ್ಥಿತಿ ಕೈ ಮೀರುವ ಹಂತ ತಲುಪುವ ಲಕ್ಷಣ ಕಂಡ ಪೊಲೀಸ್ ಸಿಬ್ಬಂದಿಗಳು ಜನರನ್ನು ಚದುರಿಸಿ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡಿದ್ದಾರೆ. ಇನ್ನು ಈ ವೇಳೆ ಸಿಪಿಐ ವಸಂತಿ ಅಸೋದೆ ಅವರು ದೇವಸಮುದ್ರ ಸೇರಿದಂತೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ರೈತರ ಜೊತೆ ಮಾತನಾಡಿದ್ದು, ಚುನಾವಣೆಗೆ ಕೇವಲ 10 ದಿನಗಳು ಮಾತ್ರ ಬಾಕಿ ಇದೆ. ಈ ಸಮಯದಲ್ಲಿ ನೀವುಗಳು ಶಾಂತ ರೀತಿಯಿಂದ ವರ್ತಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಚುನಾವಣೆ ಸಮಯದಲ್ಲಿ ತಗಾದೆ ತೆಗೆದು ಜಗಳಕ್ಕೆ ಮುಂದಾದಲ್ಲಿ ನಾವು ಇಲ್ಲಿರುವ ಎಲ್ಲರ ಮೇಲೂ ಕೇಸು ದಾಖಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಾವು ಏನು ಹೇಳ್ತೀವಿ ಅಂದ್ರೆ, ಈಗ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ ಇದೆ, ಚುನಾವಣೆ ಬಂದಿರೋದ್ರಿಂದ ಇದು ಒಂದಕ್ಕೆ ಹೋಗಿ ಎಲೆಕ್ಷನ್ ಟೈಮಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಬಾರೋ ದೃಷ್ಟಿಯಿಂದ ನಾವು ಹೇಳಕ್ಕೆ ಬಂದಿದ್ದೀವಿ. ಈಗ ಇದು ಒಂದು ಅದು ಯಾವುದೇ ಒಂದು ಇಶ್ಯೂ ಆಯಿತು, ಅದಕ್ಕೊಂದು ರಾಜಕೀಯ ಒಂದು ಗಲಾಟೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಿಮ್ಗೆ ನಾವು ಬಂದು ಹೇಳ್ತೀವಿ. ಇದನ್ನ ಎಲೆಕ್ಷನ್ ಆದ್ಮೇಲೆ ಮಾಡ್ಬೋದಲ್ಲ? ಎಲೆಕ್ಷನ್ ಆದ್ಮೇಲೆ ಯಾವ ಕಾರಣಕ್ಕೂ ಆಗಲ್ಲ ಸರ್. ರೈತರು ಏನಂತ ಸರ್, ನಾವು ಅದನ್ನ ಹೇಳಿದ್ವಿ, ಇವಾಗೇ ಬಿಡ್ತಾ ಇಲ್ಲ. ಏನಂಬೋದು ಇವಾಗ ಆಗಲಿ, ಇಲ್ಲಾಂದ್ರೆ ನೀವು ಯಜಮಾನ್ರು ಆದರೂ ಅಡ್ಡ ಬರೋಂಗಿಲ್ಲ. ನಾವು ಚುನಾವಣೆ ಬಯಸ್ಕಾರ ಮಾಡ್ತೀವಿ, ಆದರೆ ಹೊಡಿಬೇಕು, ಇಲ್ಲ ಚುನಾವಣೆ ಬಯಸ್ಕಾರ ಎಲೆಕ್ಷನ್ ಒಳಗಡೆ ಅಲ್ಲ, ಎಲೆಕ್ಷನ್ ಒಳಗಡೆ ಅದು ಆಗ್ಬೇಕಂತಂದು ಹಿಂದೆ ಆಟ ಆಮೇಲೆ ಸರ್ ಎಲೆಕ್ಷನ್ ಆದ್ಮೇಲೆ ಹೊಡೆಯಕ್ಕೂ ಬರಲ್ಲ. ಈಗ ನಾವು ಬೀಜ ನಾವು ಏನು ಹೇಳ್ತೀವಿ ಅಂದ್ರೆ, ಈಗ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ ಇದೆ, ಚುನಾವಣೆ ಬಂದಿರೋದ್ರಿಂದ ಇದು ಒಂದಕ್ಕೆ ಹೋಗಿ ಎಲೆಕ್ಷನ್ ಟೈಮಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಬಾರೋ ದೃಷ್ಟಿಯಿಂದ ನಾವು ಹೇಳಕ್ಕೆ ಬಂದಿದ್ದೀವಿ. ಈಗ ಇದು ಒಂದು ಅದು ಯಾವುದೇ ಒಂದು ಇಶ್ಯೂ ಆಯಿತು, ಅದಕ್ಕೊಂದು ರಾಜಕೀಯ ಒಂದು ಗಲಾಟೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಿಮ್ಗೆ ನಾವು ಬಂದು ಹೇಳ್ತೀವಿ. ಇದನ್ನ ಎಲೆಕ್ಷನ್ ಆದ್ಮೇಲೆ ಮಾಡ್ಬೋದಲ್ಲ? ಎಲೆಕ್ಷನ್ ಆದ್ಮೇಲೆ ಯಾವ ಕಾರಣಕ್ಕೂ ಆಗಲ್ಲ ಸರ್. ರೈತರು ಏನಂತ ಸರ್, ನಾವು ಅದನ್ನ ಹೇಳಿದ್ವಿ,
ಇವಾಗೇ ಬಿಡ್ತಾ ಇಲ್ಲ. ಏನಂಬೋದು ಇವಾಗ ಆಗಲಿ, ಇಲ್ಲಾಂದ್ರೆ ನೀವು ಯಜಮಾನ್ರು ಆದರೂ ಅಡ್ಡ ಬರಂಗಿಲ್ಲ. ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೀವಿ, ಆದರೆ ಹೊಡಿಬೇಕು, ಇಲ್ಲ ಚುನಾವಣೆ ಬಹಿಷ್ಕಾರ. ಎಲೆಕ್ಷನ್ ಒಳಗಡೆ ಅಲ್ಲ, ಎಲೆಕ್ಷನ್ ಒಳಗಡೆ ಅದು ಆಗ್ಬೇಕಂತಂದು ಒಂದೇ ಆಟ ಇರ್ತದೆ. ಈಗ ಅಶ್ವಿನಿ ಕಾರ್ತಿ ಆಮೇಲೆ ಸರ್ ಎಲೆಕ್ಷನ್ ಆದ್ಮೇಲೆ ಹೊಡೆಯಕ್ಕೂ ಬರಲ್ಲ. ಈಗ ನಾವು ಬೀಜ ಇಡಬೇಕು. ಇವಾಗ